ಇನ್ನು ತಮಿಳುನಾಡು ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ವಿಧಾನಸಭೆಯ ವಿಪಕ್ಷ ನಾಯಕನ ಆಯ್ಕೆಯೂ ಕೂಡ ಇವತ್ತು ನಡೆಯಿತು. ಚುನಾವಣಾ ಫಲಿತಾಂಶದಲ್ಲಿ ಎರಡನೇ ಅತಿದೊಡ್ಡ ಪಕ್ಷವಾಗಿರುವ ಡಿಎಂಕೆ ಮಾಜಿ ಡಿಸಿಎಂ ಉದಯನಿಧಿ ಸ್ಟಾಲಿನ್ ಅವರನ್ನ ಪ್ರತಿಪಕ್ಷ ನಾಯಕನಾಗಿ ಆಯ್ಕೆ ಮಾಡಿದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಇನ್ಮುಂದೆ ವಿಜಯ್ ವರ್ಸಸ್ ಉದಯನಿಧಿ ಸಮರ ಶುರುವಾಗುತ್ತೆ. ಇನ್ನು ಹೊಸದಾಗಿ ರಚನೆಯಾದ ತಮಿಳುನಾಡಿನ 17ನೇ ವಿಧಾನಸಭೆಯ ಮೊದಲ ಅಧಿವೇಶನದಲ್ಲಿ ಉಳಿದ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸಿಎಂ ವಿಜಯ್ ಜೊತೆಗೆ ಹೊಸದಾಗಿ ಆಯ್ಕೆಯಾದ ಶಾಸಕರು ಸಹ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಹಂಗಾಮಿ ಸ್ಪೀಕರ್ ಎಂ.ವಿ. ಕುರುಪ್ಪಯ್ಯ ಅವರು ಪ್ರಮಾಣ ವಚನ ಬೋಧಿಸಿದ್ದಾರೆ. பெற்றுள்ள இந்திய அரசமைப்பு சட்டத்தில் உண்மையான நம்பிக்கையும் பற்றுறுதியும் கொண்டிருப்பேன் என்றும் இந்திய நாட்டின் இறையாண்மையையும் ஒருமைப்பாட்டையும் நிலைநிறுத்துவேன் என்றும் நான் மேற்கொள்ள இருக்கும் கடமையை நேர்மையுடன் நிறைவேற்றுவேன் என்றும். ಇನ್ನು ಇವತ್ತು ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಮಾಜಿ ಮುಖ್ಯಮಂತ್ರಿ ಮತ್ತು ಡಿಎಂಕೆ ಅಧ್ಯಕ್ಷ ಎಂಕೆ ಸ್ಟಾಲಿನ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಅಚ್ಚರಿ ಮೂಡಿಸಿದ್ದಾರೆ. ವಿಜಯ್ ಮನೆಗೆ ಬಂದಾಗ ಉದಯನಿಧಿ ಸ್ಟಾಲಿನ್ ಆತ್ಮೀಯವಾಗಿ ಅವರನ್ನ ಸ್ವಾಗತ ಮಾಡಿಕೊಂಡ್ರು. ಹಸ್ತಲಾಘವ ನೀಡುವ ಮೂಲಕ ವಿಜಯ್ ಅವರಿಗೆ ಸ್ವಾಗತ ನೀಡಿದ ಸ್ಟಾಲಿನ್ ಬಳಿಕ ಹೂಗುಚ್ಛ ನೀಡಿ ರೇಷ್ಮೆ ಶಾಲು ಹೊದಿಸಿ ಸನ್ಮಾನ ಮಾಡಿದ್ರು. ಚುನಾವಣೆಗೆ ಮುಂಚಿತವಾಗಿ ವಿಜಯ್ ಡಿಎಂಕೆ ವಿರುದ್ಧ ಸಾಕಷ್ಟು ವಾಗ್ದಾಳಿ ನಡೆಸಿದ್ರು. ನಿನ್ನೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗಲೂ ಸಿಎಂ ವಿಜಯ್ ಡಿಎಂಕೆ ಸರ್ಕಾರ ಭಾರೀ ಸಾಲ ಮಾಡಿ ಹೋಗಿದೆ ಅಂತ ಆರೋಪ ಮಾಡಿದ್ರು. ಅದರ ಬೆನ್ನಲ್ಲೇ ಇಬ್ಬರು ನಾಯಕರು ಮುಖಾಮುಖಿ ಭೇಟಿಯಾಗಿ ಸಾಕಷ್ಟು ಕುತೂಹಲ ಮೂಡಿಸಿದ್ದಾರೆ. ಅಂದ್ರೆ ಇದನ್ನ ನೋಡ್ತಾ ಇದ್ರೆ ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅಂತ. ಬಟ್ ತಮಿಳ್ನಾಡು ರಾಜಕೀಯ ಹಂಗಿರ್ಲಿಲ್ಲ. ಓಕೆ ಮ್ಯಾಮ್. ನಾವು ಎಲ್ಲದಕ್ಕೂ ಕೂಡ ನಾವು ಕರ್ನಾಟಕದ ಬಗ್ಗೆ ಮಾತಾಡುವಾಗ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ. ಯಾಕೆ ಅಂತಂದ್ರೆ ನಮ್ಮ ಕರ್ನಾಟಕದ ರಾಜಕೀಯ ನಾಯಕರು ನಮ್ಮ ಸ್ಟುಡಿಯೋದಲ್ಲಿ ಕೆತ್ತಾಡ್ತಾರೆ, ಹೋಗ್ತಾ ಬಾರಣ ಅಂತ ಕೈ ಮೇಲೆ ಹೆಗಲ್ ಮೇಲೆ ಕೈ ಹಾಕೊಂಡು ಹೋಗ್ತಾರೆ. ಸೊ ಒಬ್ರಿಗೊಬ್ರು ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ. ಸಿದ್ದರಾಮಯ್ಯನವರ ಪುತ್ರ ತೀರ್ಕೊಂಡ ಸಂದರ್ಭದ ಸದಾನಂದ ಗೌಡ್ರು ಗೊಳೋ ಅಂತ ಹತ್ರ ಬಿಕಾಸ್ ಅವ್ರು ರಿಲೇಟ್ ಆದ್ರೆ ಎಲ್ಲ ಒಂದ್ ಕಡೆ ತಮ್ಮ ಒಂದು ಮಗನ ವಿಚಾರದಲ್ಲಿ. ಸೊ ತೀರಾ ದ್ವೇಷಮಯ ರಾಜಕೀಯ ನಮ್ ಕರ್ನಾಟಕದಲ್ಲಿಲ್ಲ. ಬಟ್ ತಮಿಳ್ನಾಡಲ್ಲಿ ನಾನು ಹೇಳದ್ನಲ್ಲ, ಜಯಲಲಿತಾ ಮತ್ತು ಕರುಣಾನಿಧಿ ಅವರ ದ್ವೇಷ ಏನಿದೆ ಅದು ಅಷ್ಟು ದೊಡ್ಡ ಪ್ರಮಾಣಕ್ಕಿತ್ತು. ಬಟ್ ವಿಜಯ್ ಅದನ್ನು ಬದಲಾಯಿಸ್ಬಿಟ್ಟಿದ್ದಾರೆ ಈಗ ತಮಿಳ್ನಾಡು ರಾಜಕೀಯದಲ್ಲಿ. ಅವರನ್ನ ದ್ವೇಷಿಸೋಕೆ ಯಾವ ಕಾರಣನೂ ಇಲ್ಲ ಸ್ಟಾಲಿನ್ಗೆ, ಅಲ್ವಾ? ಸೊ ಇದು ಹೊಸ ಸಂಪ್ರದಾಯ, ಇದು ಹೊಸ ಆರೋಗ್ಯಕರವಾದಂತಹ ರಾಜಕೀಯಕ್ಕೆ. ರಾಜಕೀಯ ಅನ್ನೋದು ದ್ವೇಷ ಅಲ್ಲ, ರಾಜಕೀಯ ಅನ್ನೋದು ಒಂದು ತುಡಿತ. ಅದು ನೀನ್ ಜನರಿಗೆ ಹೆಚ್ಚು ಸೇವೆ ಮಾಡ್ತೀಯ, ನಾನ್ ಜನರಿಗೆ ಹೆಚ್ಚು ಸೇವೆ ಮಾಡ್ತೀನ ಅನ್ನೋ ಫೈಟ್ ಆಗ್ಬೇಕೇ ಹೊರತು ಅದು ದ್ವೇಷ, ಪರಸ್ಪರ ಮುಖ ನೋಡ್ಕೊಳ್ದೆ ಪಂಚೆ ಉದುರ್ಸೋಷ್ಟು ದ್ವೇಷ ಆಗ್ಬಾರ್ದು. ಬಟ್ ಅದು ಒಂದು ಹೊಸ ಸಂಪ್ರದಾಯಕ್ಕೆ ಇವತ್ತು ಅಲ್ಲಿ ನಾಂದಿ ಹಾಡಲಾಗಿದೆ. ಇಟ್ಸ್ ಅ ಗುಡ್ ಜೆಸ್ಚರ್. ಅವರಿಬ್ಬರು 5 ನಿಮಿಷಕ್ಕಿಂತ ಹೆಚ್ಚು ಇರ್ಲಿಲ್ಲ ನೋಡಿ. ಪ್ರತಿಪಕ್ಷ ನಾಯಕನು ಅಲ್ಲಿ ಸ್ಮೈಲ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ನಡೆ ಇದು. ನಾನು ಇದನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ಆಮೇಲೆ ವಿಜಯ್ ಅಷ್ಟೇ, ರಾಜಕೀಯ ಬಂದಾಗ ಬಹಳ ಸಾಲ ಇಟ್ಟು ಹೋಗ್ಬಿಟ್ಟಿದ್ದಾರೆ ಅಂದ್ರು. ಇವತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಒಬ್ರಿಗೊಬ್ರು ಮಾತಾಡಿದ್ದಾರೆ. ತಮಿಳ್ನಾಡಿನ ರಾಜಕೀಯ ಹಿಂಗೆ ಇರ್ಲಿ. ರಾಜಕೀಯ ಅಂತ ಬಂದಾಗ ವಿಷಯಾಧಾರಿತ ನೀತಿ ನಿಲುವುಗಳ ಚರ್ಚೆ ಆಗ್ಲಿ, ಕಿವಿ ಹಿಂಡಿ ಸರ್ಕಾರವನ್ನ ಮುನ್ನಡೆಸೋದಕ್ಕೆ ಪ್ರೇರಣೆ ಆಗ್ಲಿ. ಇರಬಹುದು. ಏನು ವಿಜಯ್ ಬಗ್ಗೆ ಅಂತ ಅಸಮಾಧಾನ ಏನಿಲ್ಲ. ಸೊ ಅವರು ಕಷ್ಟಪಟ್ಟಿದ್ದಾರೆ, ಇವತ್ತು ಇದು ಮಾಡಿದ್ದಾರೆ. ಆಮೇಲೆ ಟೀಕೆ ಟಿಪ್ಪಣಿಗಳು ಸರ್ವೇ ಸಾಮಾನ್ಯ. ಹೀಗಾಗಿ ಒಳ್ಳೆ ಬೆಳವಣಿಗೆ ಇದು ಮಾತ್ರ. ಇನ್ನು ತಮಿಳುನಾಡಿನ ಸಿಎಂ ಆಗಿ ಜೋಸೆಫ್ ವಿಜಯ್ ಅಧಿಕಾರ ಸ್ವೀಕರಿಸಿದ್ದಾರೆ. ಅದರ ಬೆನ್ನಲ್ಲೇ ಅವರ ಆಪ್ತ ಸ್ನೇಹಿತೆಯಾಗಿರುವ ನಟಿ ತ್ರಿಷಾ ಪ್ರೀತಿ ಕುರಿತು ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ದ ಲವ್ ಇಸ್ ಆಲ್ವೇಸ್ ಲೌಡರ್ ಅಂತ ಬರೆದುಕೊಂಡಿದ್ದಾರೆ. ನಟಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದು, ವಿಜಯ್ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಧರಿಸಿದ್ದ ಸೀರೆಯಲ್ಲಿ ಫೋಟೋಗಳನ್ನ ಶೇರ್ ಮಾಡಿದ್ದಾರೆ. ಜೊತೆಗೆ ಈ ಒಂದು ಲೈನ್ ಅನ್ನ ಬರೆದುಕೊಂಡಿದ್ದಾರೆ, ದ ಲವ್ ಈಸ್ ಆಲ್ವೇಸ್ ಲೌಡರ್ ಅಂತ ಬರೆದುಕೊಂಡಿದ್ದಾರೆ.